ಎಲ್ಲರಿಗೂ ನಮಸ್ಕಾರ. ಕೃಷ್ಣಾವತಾರದ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಧೃತರಾಷ್ಟ್ರ ಹೇಳಿ ಕಳಿಸ್ದ ಅಂತ ಹೇಳಿಬಿಟ್ಟು ಧರ್ಮರಾಯ ಹಸ್ತಿನಾವತಿಗೆ ಬರ್ತಾನೆ. ಅಲ್ಲಿ ದುರ್ಯೋಧನನ ಜೊತೆಗೆ ರಾಜದ್ಯೂತವನ್ನು ಆಡು ಅಂಥೇಳಿ ಅವನು ಹೇಳಿ ಕಳಿಸಿರ್ತಾನೆ. ಹಾಗಾಗಿ ಬರ್ತಾನೆ. ಆದರೆ ಇಲ್ಲಿ ದುರ್ಯೋಧನನ ಬದಲಿಗೆ ಶಕುನಿ ಆಟ ಆಡ್ತಾನೆ. ಅವನು ಬಹಳ ಕುತಂತ್ರಿ. ತನ್ನ ಕಿರುಬೆರಳಿನ ಸಹಾಯದಿಂದ ಏನೋ ಒಂದು ಮೋಡಿಯನ್ನು ಮಾಡಿ ಆಟವನ್ನು ಅಂದರೆ ಗರವನ್ನು ತನಗೆ ಹೇಗೆ ಬೇಕೋ ಹಾಗೆ ತಿರುಗಿಸ್ಕೊತಾ ಇರ್ತಾನೆ. ಇದರಿಂದಾಗಿ ಧರ್ಮರಾಯ ತುಂಬ ಸುಲಭವಾಗಿ ಸೋಲ್ತಾ ಹೋಗ್ತಾನೆ. ತನ್ನಲ್ಲಿದ್ದ ಐಶ್ವರ್ಯವನ್ನೆಲ್ಲ ಕಳ್ಕೊಳ್ತಾನೆ, ತಮ್ಮಂದ್ರನ್ನು ಕಳ್ಕೊಳ್ತಾನೆ, ಕೊನೆಗೆ ಹೆಂಡತಿಯನ್ನು ಕೂಡ ಒತ್ತೆ ಇಡ್ತಾನೆ. ಆಗಲೂ ಕೂಡ ಅವನು ಸೋಲ್ತಾನೆ. ಆಗ ದುರ್ಯೋಧನ ಏನು ಮಾಡ್ತಾನೆ, ಅವಳು ನನಗೆ ದಾಸಿ ಇದ್ದ ಹಾಗೆ ಅವಳನ್ನು ಕರ್ಕೊಂಡು ಬನ್ನಿ ಅಂತ ಸೇವಕರಿಗೆ ಆಜ್ಞೆ ಮಾಡ್ತಾನೆ. ಆಗ ಆ ಸೇವಕ ಅಲ್ಲಿ ಹೋದಾಗ ಅವಳು ಹೇಳ್ತಾಳೆ, ಯಜಮಾನ ನನ್ನನ್ನು ಪಣವಾಗಿ ಇಟ್ಟಿದ್ದು ಅವನು ಸೋತ ನಂತರವೋ ಅಥವಾ ಸೋಲಲಿಕ್ಕೆ ಮುಂಚೆನೋ ಅಂತೇಳ್ಬಿಟ್ಟು. ನನಗೆ ಅದೆಲ್ಲ ಗೊತ್ತಾಗೋದಿಲ್ಲ ಅಂತ ಸೇವಕ ಹೇಳ್ತಾನೆ. ಆಮೇಲೆ ಅದೇ ಮಾತುಗಳನ್ನು ಬಂದು ಸಭೆಯಲ್ಲಿ ಹೇಳಿದಾಗ ದುಶ್ಯಾಸನ ಏನು ಮಾಡ್ತಾನೆ, ನಾನೇ ಹೋಗ್ತೀನಿ ಕರ್ಕೊಂಡು ಬರ್ತೀನಿ ಅಂತ ಹೇಳಿಬಿಟ್ಟು ರಾಜಸಭೆಯಿಂದ ದ್ರೌಪದಿ ಇದ್ದ ಜಾಗಕ್ಕೆ ಬರ್ತಾನೆ. ದ್ರೌಪದಿಯನ್ನು ನೋಡ್ತಾನೆ, ಹೀನಾಮಾನವಾಗಿ ಮಾತಾಡ್ತಾನೆ. ಈಗ ನಾವೆಲ್ಲರೂ ನಿನ್ನ ಗಂಡಂದ್ರ ತಮ್ಮಂದರು, ಯಾಕೆ ನಾಚ್ಕೊತೀಯ, ನಮ್ಮ ಜೊತೆಗೆ ಬಾ. ಇನ್ಮೇಲೆ ನಿನಗೆ ಪ್ರಭು ಅಂದರೆ ದುರ್ಯೋಧನ, ಅವನಿಗೆ ಸೇವೆಯನ್ನು ಮಾಡು, ನೀನು ದಾಸಿಯಾಗಿರು ಅಂತ ಹೇಳಿಬಿಟ್ಟು ಅವಳ ಕೂದಲನ್ನು ಹಿಡಿದು ಎಳ್ಕೊಂಡು ಸಭಾಮಂಟಪಕ್ಕೆ ಅಂತ ಬರ್ತಾಳೆ. ಆಗ ಕೋಪದಿಂದ ಅವಳು ನಡುಗ್ತಾ ಇರ್ತಾಳೆ. ಕೋಪದ ಧ್ವನಿಯಲ್ಲಿ ಪಾಂಡವರ ರಾಣಿಯಾಗಿದ್ದ ಆ ದ್ರೌಪದಿ ಏನು ಮಾಡ್ತಾಳೆ, ಅಜ್ಜನ ಕಡೆ ತಿರುಗಿ ನೋಡ್ತಾಳೆ. ಹೇಳ್ತಾಳೆ, ಪುರಾತನ ಕುರುವಂಶದ ಹಿರಿಯರೆಲ್ಲರೂ ಇಲ್ಲೇ ಇದ್ದೀರಾ. ದೀರ್ಘಕಾಲದಿಂದ ಧರ್ಮರಕ್ಷಣೆಗೆ ಹೆಸರಾದಂತಹ ವಂಶ ಇದು. ಅಂಥದ್ರಲ್ಲಿ ನಿಮ್ಮ ಎದುರಿಗೇ ಅಧರ್ಮ ತಲೆ ಎತ್ತುತ್ತಾ ಇದೆ. ಅದು ವಿಷಸರ್ಪದ ಹಾಗೆ. ಈ ಮನುಷ್ಯನಿಗೆ ಅಧಿಕಾರದ ಅಮಲಿದೆ. ತನ್ನ ಕ್ರೂರ ತಮ್ಮನಾದ ಈ ದುಶ್ಯಾಸನನಿಗೆ ಹೇಳಿದ್ದಾನೆ, ಒಬ್ಬ ಹೆಂಗಸನ್ನು ಎಳ್ಕೊಂಡು ಬಾ ಅಂತ. ಅದು ಕುರುವಂಶದ ರಾಣಿಯನ್ನು. ನಿಮ್ಮ ಎದುರಲ್ಲಿ ನನ್ನ ಪ್ರಭು ಅಂದರೆ ಈ ಯುಧಿಷ್ಠಿರ ಏನು ಮಾಡಿದ್ದು, ಮೊದಲು ಸೋತಿದ್ದು ನನ್ನನ್ನು ಅಥವಾ ತನ್ನನ್ನು. ನಾನು ಇದನ್ನು ಕೇಳ್ತಾ ಇದ್ದೀನಿ, ಹೇಳಿ ಅಂತಾಳೆ. ಮಾತಾಡ್ತಾ ಅವಳ ಧ್ವನಿಯಲ್ಲಿ ಬಿರುಸು ಹೆಚ್ಚಾಗ್ತಾ ಇರುತ್ತೆ. ಭೀಷ್ಮನ ಕಡೆಗೆ ತಿರುಗಿ ಹೇಳ್ತಾಳೆ, ಅಜ್ಜ ನಿಮ್ಮನ್ನು ಕೇಳ್ತಾ ಇದ್ದೀನಿ, ಕುರುವಂಶದ ಹಿರಿಯರು ನೀವು, ನನಗೆ ಉತ್ತರ ಹೇಳಿ, ನಾನು ದಾಸಿನ ಅಥವಾ ಸ್ವತಂತ್ರ ಸ್ತ್ರೀನ ಅಂಥೇಳಿ ಕೇಳ್ತಾಳೆ. ಆನಂತರ ತಿರಸ್ಕಾರದಿಂದ ತನ್ನ ಗಂಡಂದ್ರ ಕಡೆಗೆ ನೋಡ್ತಾಳೆ. ಶ್ರೀಮಂತ ರಾಣಿಯಾಗಿದ್ದ, ರಾಜಕುಮಾರಿಯಾಗಿದ್ದ ಈ ದ್ರೌಪದಿಗೆ ಬಂದ ಈ ದುರವಸ್ಥೆಯನ್ನು ನೋಡಿ ಯುಧಿಷ್ಠಿರನಿಗೆ ಬಹಳ ದುಃಖ ಆಗುತ್ತೆ. ತಲೆ ಬಗ್ಗಿಸ್ಕೊಂಡು ಕೂತ್ಕೊಳ್ತಾನೆ. ತಾನು ಪಣವಾಗಿ ಇಟ್ಟು ಸೋತ ತನ್ನ ರಾಣಿಯನ್ನು ಮುಖಾಮುಖಿಯಾಗಿ ನೋಡೋಕ್ಕೂ ಕೂಡ ಅವನಿಗೆ ಯಾವುದೇ ಧೈರ್ಯ ಬರೋದಿಲ್ಲ. ಇನ್ನು ಈ ರಾಜಕುಮಾರಿಗೆ ಬಹಳ ಸಿಟ್ಟು, ಉಗ್ರತೆಯಿಂದ ಭೀಷ್ಮನ ಕಡೆಗೆ ತಿರುಗಿ ಕೇಳ್ತಾಳೆ, ವಿದ್ವತ್ತು ಧೈರ್ಯ ಅಂದರೆ ನೀವು ಅಂತ ಎಲ್ಲ ಕಡೆ ಹೆಸರಾಗಿತ್ತು. ಹಾಗಾಗಿ ನಿಮ್ಮನ್ನು ನಾವು ಗೌರವಿಸ್ತೀವಿ. ನಿಮಗಿಂತ ವಿವೇಕವಂತರು ಕುರುಕುಲದಲ್ಲಿ ಯಾರೂ ಇಲ್ಲ ಅಂತ ಕೂಡ ತಿಳ್ಕೊಂಡಿದ್ದೀವಿ ಎಲ್ಲರೂ. ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ತಾತ ಅಂತ ಕೇಳ್ತಾಳೆ. ಭೀಷ್ಮ ಗಂಟಲು ಸರಿ ಮಾಡ್ಕೊಳ್ತಾನೆ. ದ್ರೌಪದಿ ಹತ್ತಿರ ಕತ್ತಿ ಹಿಡ್ಕೊಂಡು ನಿಂತಿದ್ದ ದುಶ್ಯಾಸನನ್ನು ನೋಡ್ತಾನೆ. ನೋಡು ಮಗು, ನಿನ್ನ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಡೋಕ್ಕೆ ನನಗೆ ಆಗ್ತಾ ಇಲ್ಲ. ಧರ್ಮ ಸೂಕ್ಷ್ಮಗಳನ್ನು ತಿಳ್ಕೊಳ್ಳೋದು ಕಷ್ಟ. ಒಂದು ಸಲ ತನ್ನ ಸರ್ವಸ್ವವನ್ನು ಕಳೆದುಕೊಂಡು ತಾನು ಸೋತೆ ಅಂತ ಘೋಷಿಸಿದ ಮೇಲೆ ಒಬ್ಬ ವ್ಯಕ್ತಿ ತನ್ನ ಹೆಂಡತಿಯನ್ನೇ ಆದರೂ ಕೂಡ ಪಣಕ್ಕೆ ಒಡ್ಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಈ ಮುದುಕ ಏನೋ ಕುಂಟು ನೆಪ ಹೇಳ್ತಾ ಇದ್ದಾನೆ, ಆಟವನ್ನು ಕೆಡಿಸ್ತಾನೆ ಅಂತ ಹೇಳಿಬಿಟ್ಟು ದುರ್ಯೋಧನ ಮತ್ತು ಅವನ ಕಡೆಯವರು ಸಿಟ್ಟಿನಿಂದ ಅಜ್ಜನ ಕಡೆಗೆ ನೋಡ್ತಾ ಇರ್ತಾರೆ. ಅವರೆಲ್ಲರೂ ಮಿಕ್ಕಿದ ರಾಜರುಗಳೆಲ್ಲರೂ ಕೂಡ ದುರ್ಯೋಧನ ಏನು ಅಪ್ಪಣೆ ಕೊಡ್ತಾನೋ ಅಂತ ಕಾಯ್ತಾ ಇರ್ತಾರೆ. ತಾತನಿಗೆ ವಿಷಘಟ್ಟವನ್ನು ತಂದಿಡೋದಕ್ಕೆ ಇಷ್ಟ ಇರೋದಿಲ್ಲ. ಹಾಗಾಗಿ ಎಲ್ಲರಿಗೂ ಮೌನವಾಗಿರಿ ಅಂತ ಹೇಳೋಕ್ಕೆ ತನ್ನ ಕೈಯನ್ನು ಎತ್ತಿ ಸನ್ನೆ ಮಾಡ್ತಾನೆ. ಹಾಗೆ ಮಾತು ಮುಂದುವರಿಸ್ತಾನೆ. ಇನ್ನೊಂದು ದೃಷ್ಟಿಯಿಂದ ಹೇಳೋದಾದರೆ, ತನ್ನ ಸರ್ವಸ್ವವನ್ನು ಜೂಜಿನಲ್ಲಿ ಕಳ್ಕೊಂಡ್ಲಿ ಅಥವಾ ಬಿಡಲಿ, ತನ್ನ ಹೆಂಡತಿಯನ್ನು ಪಣವಾಗಿ ಒಡ್ಡೋದಕ್ಕೆ ಒಬ್ಬ ಮನುಷ್ಯ ಸದಾ ಸ್ವತಂತ್ರನಾಗಿರ್ತಾನೆ. ಹಾಗಾಗಿ ಅವನು ಇಟ್ಟಿರೋದ್ರಲ್ಲಿ ತಪ್ಪು ಇಲ್ಲ ಅಂತ ಕೂಡ ಹೇಳ್ತಾನೆ. ಜೊತೆಗೆ ಮುಂದುವರಿಸ್ತಾನೆ, ಯುಧಿಷ್ಠಿರನಿಗೆ ಚೆನ್ನಾಗಿ ಗೊತ್ತು, ಶಕುನಿ ಜೂಜಿನ ಕಲಿಯಲ್ಲಿ ನಿಪುಣ ಅಂತ ಅವನಿಗೆ ಗೊತ್ತಿದೆ. ಹಾಗಿದ್ದರೂ ಕೂಡ ಅವನು ಸ್ವಸಂತೋಷದಿಂದ ಆಟ ಆಡಲಿಕ್ಕೆ ಒಪ್ಕೊಂಡ. ಜೊತೆಗೆ ನಿನ್ನನ್ನು ಕೂಡ ಪಣವಾಗಿ ಇಟ್ಟು ಆಟ ಆಡ್ದ.
ನಿನ್ನ ಪ್ರಶ್ನೆಗೆ ನನಗಿನ್ನೂ ಉತ್ತರ ಕೊಡೋಕ್ಕೆ ಸಾಧ್ಯ ಇಲ್ಲಮ್ಮ, ಇಷ್ಟು ಮಾತ್ರ ಹೇಳಬಲ್ಲೆ ಅಂತ ಹೇಳ್ತಾನೆ. ಅಂದರೆ ಅವನು ಅಂದರೆ ಧರ್ಮರಾಯ ಮಾಡಿದ್ದು ತಪ್ಪು ಅಂತಲೂ ಹೇಳೋದಿಲ್ಲ, ಸರಿ ಅಂತಲೂ ಹೇಳಲ್ಲ. ಹೀಗೆ ಮಧ್ಯ ದೀಪ ಇಟ್ಟ ಹಾಗೆ ಅಂತಾರಲ್ಲ, ಆ ಥರ ಉತ್ತರವನ್ನು ಅಜ್ಜ ಕೊಡ್ತಾರೆ. ಈ ಮಾತನ್ನು ಕೇಳಿ ದ್ರೌಪದಿಗೆ ತುಂಬ ಸಿಟ್ಟು ಬರುತ್ತೆ. ಹೇಳ್ತಾಳೆ, ಅಜ್ಜ, ಆರ್ಯಪುತ್ರ ಇಲ್ಲಿಗೆ ಸಂತೋಷದಿಂದ ಬಂದ ಅಂತ ನೀವು ತಿಳ್ಕೊಂಡಿದ್ರೆ ಅದು ತಪ್ಪು. ಅವನು ಬರಲಿಲ್ಲ, ಅವನಾಗವನು ಇಂದ್ರಪ್ರಸ್ಥದಲ್ಲಿ ಚಿಕ್ಕಪ್ಪ ವಿದುರನಿಗೆ ಇದನ್ನು ತಿಳಿಸಿದ್ರು ಅಂತ ಹೇಳಿದಾಗ, ಹಾಗಾದರೆ ಅವನು ಯಾಕೆ ಬಂದ ಅಂತ ದುರ್ಯೋಧನ ಮಧ್ಯೆ ಬಾಯಿ ಹಾಕ್ತಾನೆ. ಆಗ ದ್ರೌಪದಿ ಹೇಳ್ತಾಳೆ, ತನ್ನನ್ನು ಆಟಕ್ಕೆ ಆಹ್ವಾನಿಸಿದ್ದಾರೆ ಅಂತ ಹೇಳಿಬಿಟ್ಟು ಕರೆದಿದ್ದು. ಅಂದರೆ ದುರ್ಯೋಧನನ ಜೊತೆಗೆ ಆಟ ಆಡಲಿಕ್ಕೆ ಜ್ಯೇಷ್ಠನನ್ನು ಆಹ್ವಾನ ಮಾಡಿದ್ರು. ಹಸ್ತಿನಾಪುರಕ್ಕೆ ಬಂದ ಮೇಲೆ ಶಕುನಿ ಮಾವನ ಜೊತೆ ಆಟವನ್ನು ಆಡಿಸಿದ್ರು. ನಿಮಗೆಲ್ಲರಿಗೂ ಗೊತ್ತೇ ಇದೆ, ಶಕುನಿ ಜೊತೆ ಆಟ ಆಡಿ ಯಾರಿಗೂ ಗೆಲ್ಲೋಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಗೊತ್ತಿದ್ದು ಅವರುಗಳು ತಪ್ಪು ಮಾಡಿದ್ದಾರೆ. ತಾತ, ನಿಮ್ಮನ್ನು ಕೇಳ್ತಾ ಇದ್ದೀನಿ, ಈ ಅನ್ಯಾಯದ ಆಟವನ್ನು ನೀವು ಯಾಕೆ ನಿಲ್ಲಿಸಲಿಲ್ಲ? ನೀವು ಕುರುವಂಶದ ಹಿರಿಯರು, ದುರ್ಯೋಧನ ಏನು ಮಾಡ್ತಾ ಇದ್ದಾನೆ ಅನ್ನೋದೆಲ್ಲ ನಿಮಗೆ ಗೊತ್ತಿತ್ತು. ಆದರೂ ಕೂಡ ನೀವು ಯಾಕೆ ಅವನನ್ನು ಖಂಡಿಸಲಿಲ್ಲ? ಆರ್ಯಪುತ್ರ ಸ್ವಸಂತೋಷದಿಂದ ಆಟ ಆಡ್ದ ಅಂತ ಹೇಳ್ತೀರಾ, ನನ್ನನ್ನು ಸಂತೋಷದಿಂದಲೇ ಪಣ ಇಟ್ಟ ಅಂತ ಕೂಡ ಹೇಳ್ತಿದ್ದೀರಾ. ನಿಮ್ಮನ್ನು ಈ ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡಿ. ಈ ರಾಜಸಭೆ ಧರ್ಮ ರಕ್ಷಣೆಗೆ ಪ್ರತಿಜ್ಞೆ ಮಾಡಿದೆಯಾ ಅಥವಾ ಧರ್ಮ ಸಂರಕ್ಷಣೆಯ ಹೊಣೆಗಾರಿಕೆಯನ್ನು ಬಿಟ್ಟು ಕೊಟ್ಟಿದೆಯಾ? ಹೇಳಿ. ನಮ್ಮ ತಂದೆ ಹೇಳ್ತಾ ಇದ್ದರು, ಹಿರಿಯರಿಲ್ಲದ ಸಭೆನೇ ಅಲ್ಲ, ಹಾಗೆ ಸತ್ಯವಾದಿಗಳು ಅಲ್ಲದೇ ಇರೋರು ಹಿರಿಯರು ಕೂಡ ಅಲ್ಲ. ಎಲ್ಲಿ ಸತ್ಯ ಇಲ್ವೋ ಅಲ್ಲಿ ಧರ್ಮ ಇಲ್ಲ ಅಂತ ನನ್ನ ತಂದೆ ಹೇಳ್ತಾ ಇದ್ದರು. ನೀವು ಈಗ ಸತ್ಯವನ್ನೂ ಹೇಳ್ತಾ ಇಲ್ಲ, ಧರ್ಮವನ್ನು ಉಳಿಸ್ತಿಲ್ಲ. ಇದು ಒಂದು ಸಭೆಯ ಅಂತ ದ್ರೌಪದಿ ಸಿಟ್ಟಿನಿಂದ ಕೇಳ್ತಾಳೆ. ಇವಳ ಮಾತುಗಳನ್ನು ಕೇಳ್ತಾ ದುಶ್ಯಾಸನ ಗಟ್ಟಿಯಾಗಿ ಜೋರಾಗಿ ನಗುತ್ತಾನೆ. ಅವಳ ಮಾತಿಗೆ ಅಡ್ಡ ಬರ್ತಾನೆ. ನೋಡು, ನೀನೀಗ ದುರ್ಯೋಧನನ ದಾಸಿಯಾಗಿದೆಯಾ, ನಿನ್ನನ್ನು ಅವನು ಆಟದಲ್ಲಿ ಗೆದ್ದಿದ್ದಾನೆ. ಧರ್ಮ ಸೂಕ್ಷ್ಮಗಳ ಗೊಡವೆ ನಿನಗೆ ಯಾಕೆ ಬೇಕು? ನೀನು ದಾಸಿ. ನಿನ್ನ ಧರ್ಮ ಏನು? ನಿನ್ನ ಯಜಮಾನ ಅಂದರೆ ಈ ಕೌರವ ಚಕ್ರವರ್ತಿ ದುರ್ಯೋಧನನ ಮನಸ್ಸನ್ನು ಸಂತೋಷಪಡಿಸೋದು, ಅದನ್ನು ಮಾಡು ಅಂತಾನೆ. ದ್ರೌಪದಿ ದುಶ್ಯಾಸನನ್ನು ತನ್ನ ಬೆಂಕಿ ಕಣ್ಣಿನಿಂದ ನೋಡ್ತಾಳೆ. ಶಿವನ ಹಣೆಗಣ್ಣಿನಿಂದ ಅವನನ್ನು ಸುಟ್ಟು ಬೂದಿ ಮಾಡೋಂತಹ ನೋಟ. ಆದರೆ ಅವಳ ಕೈಲಿ ಏನು ಮಾಡೋಕ್ಕೂ ಸಾಧ್ಯ ಆಗೋದಿಲ್ಲ. ಇದನ್ನೆಲ್ಲ ಭೀಮ ನೋಡ್ತಾ ಇರ್ತಾನೆ. ಅವನಿಗೆ ಸಿಟ್ಟನ್ನು ತಡ್ಕೊಳ್ಳೋಕ್ಕಾಗೋದಿಲ್ಲ. ತರಗಲಿಯ ಹಾಗೆ ಅವನ ಇಡೀ ಮೈ ನಡುಗ್ತಾ ಇರುತ್ತೆ. ಯುಧಿಷ್ಠಿರನ ಕಡೆಗೆ ತಿರಸ್ಕಾರದಿಂದ ನೋಡ್ತಾ ಹೇಳ್ತಾನೆ, ನೋಡು, ನಿನ್ನ ಹುಚ್ಚಾಟದ ಫಲವನ್ನು ಚೆನ್ನಾಗಿ ನೋಡು. ನಮ್ಮ ಸರ್ವಸ್ವವನ್ನು ಜೂಜಲ್ಲಿ ಸೋತೆ, ನಮ್ಮೆಲ್ಲರನ್ನೂ ಸೋತೆ, ನನ್ನನ್ನು ಗುಲಾಮ್ನನ್ನಾಗಿ ಮಾಡಿದೆ. ಆದರೆ ನಾನು ಅದನ್ನೆಲ್ಲ ಲಕ್ಷ್ಯ ಕೊಡಲ್ಲ, ಇದನ್ನೆಲ್ಲ ಸೈರಿಸ್ತೀನಿ. ಆದರೆ ನೀನು ಮಾಡಿದ್ದೇನು? ಈ ಪಾಂಚಾಲ ರಾಜಕುಮಾರಿಯನ್ನು ಈ ಸಭಾಭವನಕ್ಕೆ ಹೇಳ್ಕೊಂಡು ಬಂದ್ರಲ್ಲ, ಅಂದರೆ ಒಂದು ಕಟುಕರ ಮನೆಗೆ ಪ್ರಾಣಿಯನ್ನು ಕರ್ಕೊಂಡು ಬಂದ ಹಾಗೆ ಕರ್ಕೊಂಡು ಬಂದ್ರಲ್ಲ, ಇದನ್ನು ನಾನು ಹೇಗೆ ಸೈರಿಸಲಿ ಅಂತ ಹೇಳಿಬಿಟ್ಟು ಪಕ್ಕ ಇದ್ದ ಸಹದೇವನನ್ನು ನೋಡ್ತಾನೆ. ಸಹದೇವ, ಮೊದಲು ಬೆಂಕಿಯನ್ನು ತೊಗೊಂಡು ಬಾ, ಈ ಜ್ಯೇಷ್ಠನ ಕೈಗಳನ್ನು ಸುಟ್ಟು ಬಿಡೋಣ. ಈ ಕೈಗಳೇ ತಾನೇ ಅವಳನ್ನು ಪಣಕ್ಕಿಟ್ಟು ಸೋತಿದ್ದು ಅಂತ ಹೇಳಿಬಿಟ್ಟು ಸಿಟ್ಟಿನಿಂದ ಕುದೀತಾ ಹೇಳ್ತಾನೆ. ಅರ್ಜುನನಿಗೆ ಇದೆಲ್ಲವನ್ನು ನೋಡಿ ತುಂಬ ದುಃಖ ಆಗುತ್ತೆ. ಅಣ್ಣನ ಹೆಗಲ ಮೇಲೆ ಕೈ ಇಟ್ಟು ಹೇಳ್ತಾನೆ, ಅಣ್ಣ, ನಿನಗೇನಾಗಿದೆ? ನೀನು ಯಾವತ್ತೂ ಜ್ಯೇಷ್ಠನ ವಿಷಯದಲ್ಲಿ ಇಷ್ಟೊಂದು ಒರಟಾಗಿ ಮಾತಾಡಿರಲಿಲ್ಲ. ನಮ್ಮ ತಂದೆಗೆ ಎಷ್ಟು ಗೌರವ ಸಲ್ಲಿಸಬೇಕಿತ್ತೋ ಅಷ್ಟನ್ನು ಅಣ್ಣಂಗೆ ಸಲ್ಲಿಸ್ತಾ ಇದ್ದೀವಿ. ಅಂತಹ ಅಣ್ಣನ ಕೈ ಸುಡೋಣ ಅಂತ ಹೇಳ್ತಾ ಇದೆಯಲ್ಲ ಅಂಥೇಳಿ ಹೇಳ್ತಾನೆ. ಆದರೆ ಭೀಮನಿಗೆ ಸೈರಣೆನೇ ಇರೋದಿಲ್ಲ. ಅವನು ಮಧ್ಯ ಬಾಯಿ ಹಾಕ್ತಾನೆ. ಹೌದಪ್ಪ, ಗೌರವ ಸಲ್ಲಿಸಿದ್ವಿ, ಆದರೆ ಈಗ ನಾವು ಮಾಡಬೇಕಾಗಿರೋ ಕೆಲಸ ಅಂದರೆ ಅವನ ಕೈಗಳನ್ನು ಸುಡಲೇಬೇಕು ನಾವು. ಈ ಬಡರಾಜಕುಮಾರಿಯನ್ನು ನೋಡು, ಪಾಪ, ಅವಳನ್ನು ಮದುವೆ ಮಾಡ್ಕೊಂಡು ಬಂದಾಗ ರಾಣಿ ಹಾಗೆ ಅವಳನ್ನು ಕಾಪಾಡ್ತೀವಿ ಅಂತ ಅವಳ ತಂದೆಗೆ ಮಾತು ಕೊಟ್ಟಿದ್ವಿ. ಈಗ ಇವಳನ್ನು ಹೀಗೆ ವಿನಿಮಯ ಮಾಡಿಕೊಂಡ್ರೆ ರಕ್ತ ಕುದಿಯೋದಿಲ್ವಾ ಅಂತ ಕೇಳ್ತಾನೆ. ಆಗ ಅರ್ಜುನ ಹೇಳ್ತಾನೆ, ಹೌದು, ನನಗೂ ಕೂಡ ಸಿಟ್ಟಿದೆ, ಹಾಗೆ ಅಣ್ಣನಿಗೂ ಕೂಡ ಸಿಟ್ಟಿದೆ. ನಮ್ಮ ಹಾಗೆ ಅವನಿಗೂ ಹೃದಯ ಭಗ್ನ ಆಗಿದೆ, ನಿನಗೆ ಗೊತ್ತಾಗ್ತಿಲ್ಲ ಅಷ್ಟೇ. ಅವನ ಸಂಕಟ ನಿನಗೆ ಕಾಣಿಸ್ತಾ ಇಲ್ಲ. ಅವನ ವಿರುದ್ಧ ನಿನ್ನ ಸಿಟ್ಟನ್ನು ತೋರಿಸಿ ಅವನ ಸಂಕಟಕ್ಕೆ ತುಪ್ಪ ಹಾಕಬೇಡ. ನಾವು ಜಗಳ ಆಡ್ತಾ ಇರೋದನ್ನು ನೋಡಬೇಕು ಅನ್ನೋದೇ ನಮ್ಮ ಈ ಶತ್ರುಗಳಿಗೆ ಸದಾ ಬಯಕೆ ಇದೆ. ಅಲ್ಲಿವರೆಗೂ ನಾವೆಲ್ಲ ಒಗ್ಗಟ್ಟಾಗಿದ್ವಿ. ಈಗ ನಾವು ಜಗಳ ಆಡಿದ್ರೆ ನಮ್ಮ ಶತ್ರುಗಳಿಗೆ ಸಂತೋಷ ಆಗತ್ತೆ. ಈಗ ನಾವು ಅಣ್ಣನ ಜೊತೆ ಜಗಳ ಆಡ್ತಿದ್ದೀವಿ ಅಂದರೆ ಅವ್ರಿಗೆ ತುಂಬ ಸಂತೋಷ ಆಗುತ್ತೆ.
ದಯವಿಟ್ಟು ನೀನು ಸುಮ್ಮನಿರು ಅಂತ ಪ್ರಯಾಸಪಟ್ಟು ಭೀಮನನ್ನು ಸಮಾಧಾನ ಪಡಿಸ್ತಾನೆ ಅರ್ಜುನ. ಅರ್ಜುನನಿಗೆ ಹುಟ್ಟಿನಿಂದ ಬಂದ ಗುಣ ಅಂದರೆ ಜ್ಯೇಷ್ಠನನ್ನು ಗೌರವಿಸೋದು, ಅಂದರೆ ಅಣ್ಣಂದರು ಎಲ್ಲರಿಗೂ ಕೂಡ ಗೌರವ ಕೊಡೋದು ಅವನಿಗೆ ಹುಟ್ಟಿನಿಂದ ಬಂದಿತ್ತು. ಅದು ಈಗ ಒದಗಿ ಬರುತ್ತೆ. ಇನ್ನು ಇದನ್ನೆಲ್ಲ ನೋಡ್ತಾ ಇರ್ತಾನೆ ದುರ್ಯೋಧನನ ತಮ್ಮಂದಿರಲ್ಲಿ ಒಬ್ಬನಾದ ವಿಕರ್ಣ ಅನ್ನೋನು. ಅವನಿಗೂ ಕೂಡ ತಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಅವನು ದ್ರೌಪದಿ ಕಡೆ ತಿರುಗಿ ನೋಡಿ ಹೇಳ್ತಾನೆ, ರಾಣಿ ನೀನು ಹೇಳಿರೋದು ಸರಿಯಮ್ಮ, ಈ ಭವನದಲ್ಲಿ ಧರ್ಮ ಅನ್ನೋದು ಇಲ್ಲ. ತಾತ ಯುಧಿಷ್ಠಿರ ಪೂಜ್ಯ ರಾಣಿಯನ್ನು ಪಣಕ್ಕಿಟ್ಟಾಗ ನೀವು ಯಾಕೆ ಖಂಡಿಸಲಿಲ್ಲ? ಕುರುಕುಲದ ಹಿರಿಯರು ಯಾರೂ ಯುಧಿಷ್ಠಿರನನ್ನು ಖಂಡಿಸಲಿಲ್ವಲ್ಲ ನಿನ್ನನ್ನು ಪಣ ಒಡ್ಡಿದಾಗ ಅಂತ ಮತ್ತೆ ಆ ದ್ರೌಪದಿಯನ್ನು ನೋಡಿ ಹೇಳ್ತಾನೆ. ವಿಕರ್ಣ ಮಾತಾಡದ ಗಂಭೀರ್ಯತೆ ಸಭಿಕರ ಮೇಲೆ ತುಂಬ ಪ್ರಭಾವ ಬೀರುತ್ತೆ. ಪ್ರತಿಯೊಬ್ಬರು ಅವನ ಕಡೆಗೆ ನೋಡಲಿಕ್ಕೆ ಶುರು ಮಾಡ್ತಾರೆ. ಆಗ ವಿಕರ್ಣ ಮತ್ತೆ ಮಾತು ಮುಂದುವರಿಸ್ತಾನೆ. ಎಲ್ಲ ಯಾಕೆ ಸುಮ್ಮನಿದ್ದೀರಾ? ಈಗ ನಿಮ್ಮಲ್ಲಿ ಯಾರೂ ಧೈರ್ಯವಂತರೇ ಇಲ್ವಾ? ದುರ್ಯೋಧನನನ್ನು ಖಂಡಿಸಿ ಸತ್ಯವನ್ನು ಹೇಳಿ, ಪೂಜ್ಯ ತಾತ ನನ್ನ ಬದುಕಲ್ಲಿ ಇದೇ ಕೊನೆ ಕೆಲಸ ಆದರೂ ಪರವಾಗಿಲ್ಲ, ನನಗೆ ಅನಿಸಿದ್ದನ್ನು ನಾನು ಹೇಳ್ತಾ ಇದ್ದೀನಿ. ಈ ದುರ್ಯೋಧನ ಅಂದರೆ ನನ್ನ ಅಣ್ಣ ತನ್ನ ಉನ್ನತ ಸ್ಥಾನದಿಂದ ಕೆಳಗೆ ಬಿದ್ದು ಹೋಗಿದ್ದಾನೆ. ಹಾಗೆಯೇ ಈ ಯುಧಿಷ್ಠಿರನಿಗೆ ಆಕೆಯನ್ನು ಪಣವಾಗಿ ಒಡ್ಡಕ್ಕೆ ಅಧಿಕಾರ ಕೂಡ ಇರಲಿಲ್ಲ. ಪೂಜ್ಯ ರಾಣಿ ಕೇವಲ ಯುಧಿಷ್ಠಿರನ ಹೆಂಡತಿ ಮಾತ್ರ ಅಲ್ಲ, 5 ಜನ ಪಾಂಡವರಿಗೂ ಕೂಡ ಹೆಂಡತಿ. ತನ್ನ ತಮ್ಮಂದರ ಅನುಮತಿ ಕೇಳ್ದೇನೆ ಈ ದ್ರೌಪದಿಯನ್ನು ಇವನು ಹೇಗೆ ಪಣವಾಗಿಟ್ಟ? ಅಜ್ಜ ನಿಮ್ಮನ್ನು ಕೇಳ್ತಾ ಇದ್ದೀನಿ, ಕೌರವ ಚಕ್ರವರ್ತಿ ಆಕೆಯನ್ನು ಗೆದ್ದಿಲ್ಲ. ಆಕೆ ದಾಸಿ ಅನ್ನೋದು ಹೇಗೆ? ದಾಸಿನೇ ಅಲ್ಲ ಆಕೆ ಸ್ವತಂತ್ರಳು ಅಂಥೇಳಿ ಜೋರಾಗಿ ಹೇಳ್ತಾನೆ. ವಿಕರ್ಣನ ಈ ಮಾತು ಅಲ್ಲಿದ್ದ ಬೇರೆ ರಾಜರ ಮೇಲೆ ತುಂಬ ಪ್ರಭಾವವನ್ನು ಬೀರುತ್ತೆ. ಎಲ್ಲೋ ಕೆಲವರು ಮಾತ್ರ ದುರ್ಯೋಧನನಿಗೆ ಮಾತು ಕೊಟ್ಟಿರ್ತಾರೆ, ನಾವು ನಿನ್ನನ್ನು ಬೆಂಬಲಿಸ್ತೀವಿ ಅಂತ. ಅವರನ್ನು ಬಿಟ್ಟು ಮಿಕ್ಕವರೆಲ್ರಿಗೂ ಕೂಡ ವಿಕರ್ಣನ ಮಾತು ಸರಿ ಅಂತ ಅನಿಸುತ್ತೆ. ಆಗ ಅಲ್ಲೇ ಇದ್ದ ಕರ್ಣನಿಗೆ ವಿಕರ್ಣನ ಮೇಲೆ ತುಂಬ ಸಿಟ್ಟು ಬರುತ್ತೆ. ಅವನು ಎದ್ದು ನಿಂತ್ಕೊಂಡು ಹೇಳ್ತಾನೆ, ವಿಕರ್ಣ ಇಲ್ಲಿರೋ ಎಲ್ಲ ಹಿರಿಯರಿಗಿಂತ ನೀನೇ ವಿವೇಕಿ ಅಂತ ಅಂದ್ಕೊಂಡ್ಬಿಟ್ಟಿದ್ಯಾ ಹೇಗೆ? ಇಲ್ಲಿರೋ ಎಲ್ಲ ಹಿರಿಯರು ಪೂಜ್ಯ ಅಜ್ಜ ಧೃತರಾಷ್ಟ್ರ, ದ್ರೋಣಾಚಾರ್ಯ, ಕೃಪಾಚಾರ್ಯ ಜೊತೆಗೆ ಉಳಿದ ಎಲ್ಲ ರಾಜರು ಕೂಡ ದ್ರೌಪದಿಯನ್ನು ದಾಸಿ ಅಂತ ಒಪ್ಕೊಂಡಿದ್ದಾರೆ. ಜೊತೆಗೆ ಅವಳ ಗಂಡಂದ್ರನ್ನು ಕೂಡ ನೋಡು, ವೀರಾದಿ ವೀರರು ಅಂತೇಳೆಲ್ಲ ಹೆಸರಾಗಿದ್ದರು. ಅವರು ಅವಳು ದಾಸಿ ಅಂತ ತಿಳಿದೇ ಇದ್ದಿದ್ದರೆ ಇಲ್ಲಿಗೆ ಅವಳನ್ನ ಕರ್ತರೋಕ್ಕೆ ಯಾಕೆ ಬಿಟ್ಟರು? ಅವ್ರಿಗೂ ಕೂಡ ಅವಳು ಇವಾಗ ದಾಸಿ ಅಂತ ಅನಿಸಿರ್ಬೇಕು. ಅದಕ್ಕೆ ದುಶ್ಯಾಸನ ಹೋಗಿ ಅವಳನ್ನು ಕರ್ಕೊಂಡು ಬಂದರೆ ಅವರು ಸುಮ್ಮನೆ ಕೂತಿದ್ದಾರೆ. ಮೊದಲೇ ದುರ್ಯೋಧನ ಅಪ್ಪಣೆ ಮಾಡಿದಾಗ ಇಲ್ಲ ಅವಳನ್ನು ಕರ್ಕೊಂಡು ಬರ್ಕೂಡ್ದು, ಅವಳು ನಮ್ಮ ರಾಣಿ ಅಂತ ಹೇಳ್ಬೋದಾಗಿತ್ತಲ್ಲ, ಹೇಳಲೇ ಇಲ್ಲ. ಅವರು ದೊಡ್ಡ ಅಧರ್ಮಿಗಳವರು, 5 ಜನನು ಒಬ್ಬಳೇ ಹೆಂಗಸನ್ನು ಭೋಗಿಸ್ತಾರೆ, ದರಿದ್ರದವರು ಅವರು ಅಂತೆಲ್ಲ ಬೈತಾನೆ. ಜೊತೆಗೆ ಪಾಂಚಾಲಿಯನ್ನು ಕೂಡ ಅಂತಾನೆ, ಇವಳು ಅಂದರೆ ಈ ಹೆಣ್ಣು ಅವ್ರಿಗೆ ಸೇರಿದವಳು, ಅವಳು ನಾಚಿಕೆ ಇಲ್ಲದೆ ಇರೋವಳು. ಈ ಸಭೆಯಲ್ಲಿ ಇಷ್ಟು ಜನ ಹಿರಿಯರ ಎದುರಿಗೆ ಬಂದು ನಿಂತ್ಕೊಳ್ಳೋಕ್ಕೆ ಅವಳಿಗೆ ಸ್ವಲ್ಪನೂ ನಾಚಿಕೆ ಅನ್ನೋದೇ ಇಲ್ಲ. ನಾಚಿಕೆ ಬಿಟ್ಕೊಂಡವಳು ಬಂದಳು. ವಿಕರ್ಣ ನಮ್ಮೆಲ್ಲರಿಗಿಂತ ನೀನು ವಿವೇಕಶಾಲಿ ಅಂತ ನೀನು ಅಂದ್ಕೊಂಡ್ಬಿಟ್ಟಿದ್ಯಾ ಅಂತ ಕಾಣುತ್ತೆ. ನಮ್ಮ ಎದುರಿಗೆ ಬಂದಿದ್ದರಿಂದಲೇ ಅವಳು ಮಾನಭಂಗ ಆಯಿತು ಅಂತ ನೀನು ಹೆದರ್ಕೋಬೇಡ. ಈ 5 ಜನ ಸೋದರಿಗೂ ಕೂಡ ಮೈ ಮೇಲೆ ಬಟ್ಟೆ ಇಟ್ಕೊಳ್ಳೋಕ್ಕೂ ಕೂಡ ಯಾವುದೇ ಅಧಿಕಾರ ಇಲ್ಲ ಅಂತ ಹೇಳಿಬಿಟ್ಟು ದುಶ್ಯಾಸನ ಈ 5 ಜನರ ಬಟ್ಟೆಯನ್ನು ಮತ್ತು ದ್ರೌಪದಿಯನ್ನು ತೆಗೆದು ಅವುಗಳನ್ನು ನಮ್ಮ ಒಡೆಯನಾದ ದುರ್ಯೋಧನನಿಗೆ ಒಪ್ಪಿಸು ಅಂಥೇಳಿ ಕರ್ಣ ಜೋರಾಗಿ ಹೇಳ್ತಾನೆ. ಇಂತಹ ಕರ್ಣಕಠೋರವಾದ ಮಾತನ್ನು ಕೇಳಿ ಪಾಂಡವರೆಲ್ಲರಿಗೂ ಕೂಡ ದಿಗ್ಭ್ರಾಂತರಾದಂಗೆ ಆಗುತ್ತೆ. ಅವರು ತಮ್ಮ ಮೈ ಮೇಲಿನ ಬಟ್ಟೆಗಳನ್ನು ಕೂಡ ತೆಗೆದು ದುರ್ಯೋಧನನ ಹತ್ರಕ್ಕೆ ಇಡ್ತಾರೆ. ಆದರೆ ದ್ರೌಪದಿ ಹತ್ರ ಒಂದೇ ಸೀರೆ ಇರುತ್ತೆ. ಸಹಜವಾಗಿ ತನ್ನ ಬಟ್ಟೆಯನ್ನು ಆಕೆಗೆ ತೆಗೆಯೋಕ್ಕೆ ಆಗೋದಿಲ್ಲ. ಆಗ ದುಶ್ಯಾಸನ ಏನು ಮಾಡ್ತಾನೆ, ಆಕೆಯ ಸೀರೆ ಸೆರಗನ್ನು ಹಿಡ್ಕೊಂಡು ಬಲಾತ್ಕಾರವಾಗಿ ಎಳಿಲಿಕ್ಕೆ ಪ್ರಾರಂಭ ಮಾಡ್ತಾನೆ. ದ್ರೌಪದಿಗೆ ಆಶ್ಚರ್ಯ ಆಗುತ್ತೆ, ಸಂಕಟ ಆಗುತ್ತೆ, ಒದ್ದಾಡ್ತಾಳೆ. ಇದೇನು ಈ ಥರನೂ ಆಗಬಹುದಾ ಅನ್ನೋ ಒಂದು ಮನಸ್ಸಿಗೆ ನೋವು ಕೂಡ ಅವಳಿಗೆ ಆಗತ್ತೆ. ಯಾರಾದರೂ ಕಾಪಾಡ್ತಾರೇನೋ ಅಂತ ಪ್ರತಿಯೊಬ್ಬ ಗಂಡಂದ್ರ ಕಡೆನೂ ನೋಡ್ತಾಳೆ. 5 ಜನರು ಕೂಡ ಅವಳ ಒಂದು ಈ ಸ್ಥಿತಿಯನ್ನು ನೋಡಿ ಎಲ್ಲರೂ ತಲೆ ಬಗ್ಗಿಸಿ ನಿಂತ್ಕೊಳ್ತಾರೆಯೇ ವಿನ ಯಾರೂ ಅವಳ ನೆರವಿಗೆ ಬರೋದಿಲ್ಲ. ಆನಂತರ ಅಲ್ಲೇ ಇದ್ದ ಹಿರಿಯರ ಕಡೆಗೂ ಕೂಡ ನೋಡ್ತಾಳೆ, ಯಾರಾದರೂ ಸಹಾಯ ಮಾಡಬಹುದಾ ಅಂತ. ಇಲ್ಲ, ಯಾರೂ ಬರೋದಿಲ್ಲ. ಬಹಳ ಅಸಹಾಯಕಳಾಗಿ ನಿಂತ್ಕೊತಾಳೆ.
ತಕ್ಷಣ ಅವಳ ಮನಸ್ಸಿಗೆ ನೆನಪಾಗೋದು ತನ್ನ ದತ್ತು ಅಣ್ಣ, ತನ್ನ ಮಾರ್ಗದರ್ಶಕ, ಗೆಳೆಯ ಎಲ್ಲನೂ ಆಗಿದ್ದ ಕೃಷ್ಣ ವಾಸುದೇವನ ಕಡೆಗೆ. ಮನಸ್ಸು ಅವನ ಕಡೆಗೆ ತಿರುಗುತ್ತೆ. ಕೈ ಜೋಡಿಸ್ತಾಳೆ, ಕಣ್ಣು ಮುಚ್ತಾಳೆ, ತುಂಬ ದೀನಳಾಗಿ ಕೃಷ್ಣ ವಾಸುದೇವನನ್ನು ಸ್ತುತಿಸ್ತಾಳೆ. ಅಣ್ಣ ಕೃಷ್ಣ ವಾಸುದೇವ, ಎಲ್ಲಿದ್ದೀಯಾ? ನನ್ನನ್ನು ಕಾಪಾಡಬಲ್ಲವನು ನೀನೊಬ್ಬನೇ. ನಿನಗೆ ಶರಣು ಹೋಗಿದ್ದೀನಿ. ಈ ರಾಕ್ಷಸರಿಂದ ನನ್ನನ್ನು ಕಾಪಾಡು. ಬಾ ಅಣ್ಣ, ಬಾ ಬಾ ಕೃಷ್ಣ, ಗೋವಿಂದ, ಹರೇ ಮುರಾರೆ ಈ ಥರ ಕೂಗಲಿಕ್ಕೆ ಶುರು ಮಾಡ್ತಾಳೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.